ಸಾಧನೆ ಬುಡಕಟ್ಟು ಜನಾಂಗದ ನಾಯಕರಾದ ಬಿರ್ಸಾ ಮುಂಡಾ ಅವರ ಒಂದು 150ನೇ ಜಯಂತಿಯ ಅಂಗವಾಗಿ ಅತಿ ಹೆಚ್ಚು ಬುಡಕಟ್ಟು ಜನಾಂಗ ವಾಸಿಸುವಂತಹ ಪ್ರದೇಶಗಳಲ್ಲಿ ಆ ಜನಾಂಗಗಳು ಒಂದಷ್ಟು ಆಯೋಜಿಸುವ ನಿಟ್ಟಿನಲ್ಲಿ ನಮ್ಮ ತಿಮ್ಮರಾಜನಹಳ್ಳಿ ಗ್ರಾಮ ಪಂಚಾಯತ್ ಇವತ್ತೊಂದು ವಿಶೇಷ ಗ್ರಾಮ ಸಭೆಯನ್ನು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡು ಆ ಜನಾಂಗಕ್ಕೆ ಆ ನಾಯಕರ ಹಾಗೂ ಅರಣ್ಯ ಕಾಯ್ದೆ ಬಗ್ಗೆ ಮತ್ತು ಪಂಚಾಯತಿ ಅಭಿವೃದ್ಧಿ ಸೂಚನೆಗಳ ಬಗ್ಗೆ ವಿವರವಾಗಿ ಒಂದಷ್ಟು ತರಬೇತಿಯನ್ನು ಕೊಡುವ ನಿಟ್ಟಿನಲ್ಲಿ ಇವತ್ತು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜನಜಾತಿ ಗೌರವ ವರ್ಷ ಅನ್ನೋ ಒಂದು ಕಾರ್ಯಕ್ರಮದ ವಿಶೇಷ ಗ್ರಾಮ ಸಭೆಯನ್ನು ಅತಿ ಹೆಚ್ಚು ಗಡಿ ಪ್ರದೇಶದಲ್ಲಿರುವ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇದೊಂದು ಗುಡ್ಡಗಾಡು ಪ್ರದೇಶ, ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಾಂಗ ಅತಿ ಹೆಚ್ಚು ಇರುವ ಕಾರಣ ಇವತ್ತಿಲ್ಲಿ ಆ ಬುಡಕಟ್ಟು ಜನಾಂಗದ ನಾಯಕರಾದಂಥ ಶ್ರೀ ಬಿರ್ಸಾ ಮುಂಡಾ ಅವರ ಕುರಿತು ಒಂದಷ್ಟು ಜಾಗೃತಿ ಮೂಡಿಸುವುದು ಹಾಗೂ ಅವರು ವಾಸಿಸುತ್ತಿರುವ ಪ್ರದೇಶಗಳ ಕುರಿತು ಏನಿತ್ತು ಅವರ ಅರಣ್ಯ ಪ್ರದೇಶದಲ್ಲಿ ಅವರನ್ನು ಹೋರಾಟ ಮಾಡಿ ಅದ್ರ ಬಗ್ಗೆ ತಮಗೆಲ್ಲ ಜಾಗೃತಿ ಮೂಡಿಸಿ ಈಗ ಸತತ 1 ವರ್ಷಗಳ ಕಾಲ ಈ ಒಂದು ಕಾರ್ಯಕ್ರಮ ಭಾರತ ದೇಶದಾದ್ಯಂತ ಚಾಲನೆಯಲ್ಲಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಒಂದು 350ಕ್ಕಿಂತ ಹೆಚ್ಚು ಪಂಚಾಯತಿಗಳಲ್ಲಿ ಒಂದು ಗ್ರಾಮ ಸಭೆ ಹಮ್ಮಿಕೊಂಡಿದ್ದೀವಿ. ಎಲ್ಲ ಕಡೆ ಈ ಗ್ರಾಮ ಸಭೆ ಯಶಸ್ವಿಯಾಗಿ ಅಂತ ಕೋರುತ್ತಾ ಮೊದಲಿಗೆ ಈ ಕಾರ್ಯಕ್ರಮವನ್ನು ನಾಡಗೀತೆಯನ್ನು ಪ್ರಾರಂಭಿಸೋಣ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ನಾಡಗೀತೆ. ಭಾರತವನ್ನು ರಾಜಕೀಯವಾಗಿ ಮುಕ್ತ ಮಾತ್ರವಲ್ಲದೆ ಸ್ವಚ್ಛ ಮತ್ತು ಅಭಿವೃದ್ಧಿ ಹೊಂದಿದ್ದರು. ಅವರು ಭಾರತವನ್ನು ಸ್ವತಂತ್ರಗೊಳಿಸಲು ಗುಲಾಮಗಿರಿಯ ಸರಪಳಿಗಳನ್ನು ಮುರಿದ ಸ್ನೇಹಿತರೆ, ಯುವಕರು ಯಾವುದೇ ರಾಷ್ಟ್ರದ ಶಕ್ತಿ ಮತ್ತು ಅವರ ಶಕ್ತಿಯು ಸಮಾಜ ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಗಣನೀಯ ಕೊಡುಗೆ ನೀಡುತ್ತದೆ. ಆದ್ದರಿಂದ ಮಾದಕ ದ್ರವ್ಯ ಮುಕ್ತ ಭಾರತ ಅಭಿಯಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಸೇರುವುದು ಅತ್ಯಗತ್ಯ. ಬುಡಕಟ್ಟು ಜನಾಂಗದ ಮೇರು ನಾಯಕ ಅಂದ್ರೆ ಬಿರ್ಸಾ ಮುಂಡಾ ಅವರು ಈಗಿನ ಛತ್ತೀಸ್ಗಢ ಆಗಿನ ಒರಿಸ್ಸಾದಲ್ಲಿ 1875ರಲ್ಲಿ ಇದೇ ದಿನ ನವೆಂಬರ್ 15ರಂದು ಅವರು ಜನ್ಮ ಆಯಿತು. ಕಾಡಿನಲ್ಲಿ ವಾಸಿಸುವಂತ ಒಂದು ಆದಿವಾಸಿ ಜನಾಂಗದಲ್ಲಿ ಅವರು ಜನಿಸಿದ್ದು. ಏನಾಗ ಸ್ವತಂತ್ರ ಹೋರಾಟ ಹೆಚ್ಚಾಗಿ ನಡೀತಾ ಇತ್ತು, ಬ್ರಿಟಿಷರ ದಬ್ಬಾಳಿಕೆ ಏನೋ ಗೊತ್ತಿರ್ತಕ್ಕಂಥ ಒಂದು ಆದಿವಾಸಿ ಜನಾಂಗಕ್ಕೂ ಸಹ ಅತಿ ಹೆಚ್ಚು ತೊಂದರೆಯನ್ನು ಕೊಟ್ಟಂತ ಬ್ರಿಟಿಷರಿಗೆ ಎದುರು ತಿರುಗಿ ಅವರು ಬದುಕಿದ್ದು ಕೇವಲ 25 ವರ್ಷಗಳಾದರೂ ಕೂಡ ಸ್ವಾತಂತ್ರ್ಯದ ಕಿಚ್ಚನ್ನ ಆದಿವಾಸಿ ಜನಾಂಗಕ್ಕೆ ಹೆಚ್ಚಿಸಿ ಆ ಮೂಲಕ ಬ್ರಿಟಿಷರನ್ನ ಎದುರಿಸಿ ಸ್ವಾತಂತ್ರ್ಯ ಪಡೆಯಲು ಇವತ್ತು 150 ವರ್ಷ ಆದರೂ ಕೂಡ ನಾವು ನೆನೆಸ್ಕೊತೀವಿ. ಅಂದ್ರೆ ಅವರು ಅವತ್ತು ಮಾಡಿದಂತ ಸ್ವಾತಂತ್ರ್ಯ ಹೋರಾಟ ಅದು ಹೆಚ್ಚು ಇರಬೇಕಂತ ನಾವು ಬಯಸಬೇಕಾಗುತ್ತೆ. ಬುಡಕಟ್ಟು ಜನಾಂಗದ ಪರವಾಗಿ ಮತ್ತೆ ಅದೇ ರೀತಿ ಬಿರ್ಸಾ ಮುಂಡಾ ಅವರ ನಿರ್ಮಾಣ ಅವರು ಸಾಧನೆ ಸಭೆ ಅದೇ ರೀತಿ ತಿಮ್ಮರಾಜನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಈ ತಾಲೂಕಲ್ಲಿ ಹೆಚ್ಚಿನ ಜನಾಂಗ ಬಂದಿದ್ದು, ಬುಡಕಟ್ಟು ಜನಾಂಗ ಬಂದಿದ್ದು. ಅದಕ್ಕೆ ನಮ್ಮ ತಾಲೂಕಲ್ಲಿ ತಿಮ್ಮರಾಜನಹಳ್ಳಿ ಪಂಚಾಯತಿಯಾಗಿ ಮಾಡಿದ್ದಾರೆ. ಅದಕ್ಕೆ ಮುಖ್ಯವಾಗಿ ಈ ಕಾರ್ಯಕ್ರಮ ಏನಂದರೆ ಬುಡಕಟ್ಟು ಜನಾಂಗ ಅವೇರ್ನೆಸ್ ಮೂಡಿಸಿ ಜಾರಿಯಿಂದ ನಮ್ಮ ಪಂಚಾಯತಿ ಅಭಿವೃದ್ಧಿಗಳು ನಾವು ಯುವಕರಿಗೆ ಯಾವ ಥರ ಶಿಕ್ಷಕರಿಗೆ ಅವೇರ್ನೆಸ್ ಬಗ್ಗೆ ಈ ದಿನ ಲೈವ್ ಮೂಲಕ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದಿನ ಬಿರ್ಸಾ ಮುಂಡಾ ಅವರ ಗ್ರಾಮದಲ್ಲಿ ಲೈವನ್ನು ಇವಾಗ ಕೇಂದ್ರದಲ್ಲಿ ನಾವು ಲೈವನ್ನು ನೋಡೋಕ್ಕೆ ಎಲ್ಲ ಬಂದಿದ್ದೀವಿ. ಅದಕ್ಕೆ ಎಲ್ಲರೂ ಬಂದಿದ್ದಕ್ಕೆ ಎಲ್ಲರೂ ಸ್ವಾಗತ ಮಾತನ್ನು ಮುಗಿಸ್ತಾ ಇದ್ದೀವಿ. ವಿಷಯ ಏನಂತಂದರೆ ನಮ್ಮ ಪಂಚಾಯತಿ ಮೂಲಕ ಅಂದರೆ ನಮ್ಮ ಮುಳಬಾಗ ತಾಲೂಕಿನಲ್ಲಿ ಬರೀ 5 ಪಂಚಾಯತಿಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಕಡಪಾಟದಲ್ಲಿರ್ತಕ್ಕಂಥ 5 ಪಂಚಾಯತಿಗಳನ್ನು ಗುರುತಿಸಿಕೊಂಡು ಆ 5 ಪಂಚಾಯತಿಗಳಲ್ಲಿ ನಮ್ಮ ಪಂಚಾಯತಿಯು ತಿಮ್ಮರಾಜನಹಳ್ಳಿ ಪಂಚಾಯತಿ ಒಂದನ್ನಾಗಿ ಗುರುತಿಸಿಕೊಂಡು ನಮ್ಮ ಪಂಚಾಯತಿಯಲ್ಲಿ ಬುಡಕಟ್ಟು ಜನಾಂಗದವರಿಗೆ ವಿಶೇಷವಾಗಿ ಅವರಿಗೆ ತಿಳುವಳಿಕೆಯನ್ನು ನೀಡುವ ಮೂಲಕ ನಾನು ಇವಾಗ ಒಂದು ಮಾತುಗಳನ್ನು ಆಡೋಕ್ಕೆ ಇಚ್ಛಿಸಿ. ಬುಡಕಟ್ಟು ಜನಾಂಗ ಅಂತಂದರೆ ಅವರಿಗೆ
ಯಾವ ಅರಿವು ಇಲ್ಲದೇ ಇರ್ತಕ್ಕಂಥ ಜನರು ಅವರು ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರ್ತಕ್ಕಂಥ ಜನಗಳು. ಆ ಅರಣ್ಯ ಪ್ರದೇಶದಲ್ಲಿ ವಾಸಿಸಿಕೊಂಡು ಬ್ರಿಟಿಷರು ಆಗಿನ ಕಾಲದಲ್ಲಿ ಅವರು ಕಾಡಿನಲ್ಲಿದ್ದರೂ ಅವ್ರನ್ನ ಬೆನ್ನೆಟ್ಟಿ ಮತ್ತು ಓಡಿಸಲಿಕ್ಕೆ ಬಂದಾಗ ಅವರಲ್ಲಿ ಅವರನ್ನು ಸ್ವಲ್ಪ ಎದುರಿಸಿಕೊಂಡು ಧೈರ್ಯಶಾಲಿಯಾಗಿ ನಿಂತು ಬಿರ್ಸಾ ಮುಂಡಾ ಅವರು ಆಗಿನ ಜನಗಳಿಗೆ ಸ್ವಲ್ಪ ತಿಳುವಳಿಕೆ ನೀಡಿ ನಮ್ಮ ಅರಣ್ಯ ಪ್ರದೇಶವನ್ನು ಉಳಿಸಿಕೊಳ್ಳಬೇಕು, ಬ್ರಿಟಿಷರಿಗೆ ನಾವು ಕೊಡಬಾರ್ದು, ಅದಕ್ಕೆ ಏನೇ ಆಗಲಿ ಇದನ್ನು ಮಾಡಿಸಬೇಕು ಅಂತ ಸ್ವಾತಂತ್ರ್ಯ ಬರುವ ಮುಂಚೆನೇ ಅವರು ಸ್ವಾತಂತ್ರ್ಯಕ್ಕಾಗಿ ಸ್ವಲ್ಪ ಹೋರಾಡಿ ನಮ್ಮ ದೇಶಕ್ಕಾಗಿ ಸ್ವಲ್ಪ ತಿಳುವಳಿಕೆ ನೀಡಿದಂಥ ಮಹಾನುಭಾವರನ್ನು ಇವತ್ತು. ಬಟ್ ನಮ್ಮ ಪಂಚಾಯತಿಯನ್ನು ಸ್ಪೆಷಲ್ ಆಗಿ ಮಾಡಿದಾರಂತೆ ಸೆಂಟ್ರಲ್ ಗೌರ್ಮೆಂಟಿಂದ. ಏನಪ್ಪ ಅಂದರೆ ಬಿರ್ಸಾ ಮುಂಡಾ ಅಂದರೆ ಅವ್ರು ಟ್ರೈಬಲ್ಸ್ ಬುಡಕಟ್ಟು ಸಮುದಾಯಕ್ಕೆ ಹೆಸರದು. ಅದು ಏನಂದರೆ ಈಗ ನಮ್ಮ ಕಡೆ ಯಾರು ಇದ್ದಾರೆ ಅಂದರೆ ಈ ವಾಲ್ಮೀಕಿ ಸಮುದಾಯ ಇದ್ದಾರಲ್ವ, ಅವರನ್ನು ನಾವು ಬುಡಕಟ್ಟು ಸಮುದಾಯ ಅಂತೀವಿ. ಅದಕ್ಕೆ ಇಲ್ಲಿ ಜಾಸ್ತಿ ಈ ಪಂಚಾಯತಿಯಲ್ಲಿ ಯಥೇಚ್ಛವಾಗಿ ಜಾಸ್ತಿ ಇರೋದರಿಂದ ನಮ್ಮ ಪಂಚಾಯತಿನ ಸ್ಪೆಷಲ್ ಆಗಿ ಮಾಡಿ ನಾವು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕಾದಂಥ ಅವರು ಸ್ವತಂತ್ರ ಹೋರಾಟಗಾರ. ಅಂದರೆ ಅವರನ್ನು ಏನಂತೀವಿ ಅಂದರೆ ಸ್ವತಂತ್ರ ಹೋರಾಟ ಯಾವ ರೀತಿ ಮಾಡ್ತಿದ್ರು ಅಂದರೆ ಅವರೊಬ್ಬ ಬುಡಕಟ್ಟು ಜನಾಂಗ ಎಲ್ಲರಿಗೂ ಯಾರಿಗೇ ಆಗಲಿ ಎಜುಕೇಷನ್ ಇಲ್ಲ ಅಲ್ಲಿ, ಅವರು ಯಾರಿಗೇ ಆಗಲಿ ಒಂದು ರೀತಿಯಾದಂಥ ಶಿಕ್ಷಣ ಇಲ್ಲ. ಅದರಿಂದ ಈ ಬಿರ್ಸಾ ಮುಂಡಾ ಅನ್ನೋರು 23 ವರ್ಷ ಆಗಿತ್ತಂತೆ. ಅವಾಗ 2 ವರ್ಷ ಹೋರಾಡಿದ್ದಾರೆ ಅವ್ರ ಜೊತೆಯಲ್ಲಿ. ಎಷ್ಟು 2 ವರ್ಷ ಅವ್ರ ಜೊತೆ ಬ್ರಿಟಿಷರ ಜೊತೆ ಹೋರಾಟ ನಡೆಸಿದ್ದಾರೆ. ಏನಂದರೆ ನಮ್ಮ ಸಮುದಾಯ ನಿಲ್ಲಬೇಕು, ನಮ್ಮ ದೇಶ ನಮ್ಮ ಸಂಪ್ರದಾಯ ಎಲ್ಲ ನಿಲ್ಲಬೇಕು, ನಾವು ಇಲ್ಲಿ ನಮ್ಮ ಸಂಪ್ರದಾಯ ಹಾಳು ಮಾಡಿಕೊಂಡ್ರೆ ನಾವು ಎಲ್ಲಿ ಹೋಗಬೇಕು, ಇವ್ರು ಯಾರೋ ಬ್ರಿಟಿಷ್ ಅವರು ಬೆಳ್ಳಕ್ಕಿದ್ದಾರೆ ಎಲ್ಲಿಂದನೋ ಬಂದುಬಿಟ್ಟು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಅಂದ್ಬಿಟ್ಟು ಅವ್ರಿಗೊಬ್ಬರಿಗೆ ಆ ಜ್ಞಾನೋದಯ ಆಗಿ ಅವ್ರು ಹೋಗಿದ್ದು. ಅವ್ರ ಹಿಂದೆ 4 ಬುಡಕಟ್ಟು ಸಮುದಾಯಗಳು ಬಂದ್ರಂತೆ ಅವ್ರ ಸಪೋರ್ಟ್ಗೆ. ಆ ಸಮುದಾಯ ಬಂದಿಲ್ಲ ಅಂದಿದ್ರೆ ಇವತ್ತು ನಾವು 150 ವರ್ಷ ಆಗಿದೆ ಅವರು ತೀರೋಗಿ, ಅವರ ಪುಣ್ಯ ಸ್ಮರಣೆ ನಾವು ಮಾಡ್ತಾ ಇರಲಿಲ್ಲ. ಇದನ್ನು ಸುಮಾರು ಸರ್ಕಾರಗಳು ಬಂದರೂ ಕೂಡ ಗುರುತಿಸಿದ್ರು ಕೂಡ ಅದನ್ನು ಬೆಳಕಿಗೆ ಬಂದಿಲ್ಲ. ಇವ್ರು ಏನು ಮಾಡಿದ್ರು ಅಂದರೆ ಈಗ ಮೋದಿಜಿ ಬಂದ ಮೇಲೆ ಸುಮಾರು ಎಲ್ಲ ಸಮುದಾಯಗಳಲ್ಲಿ ಯಾರು ಸಾಧನೆಗಳು ಮಾಡಿದಾರೋ, ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದಾರೋ ಅವ್ರನ್ನೆಲ್ಲ ಗುರುತಿಸಿ ಅವರು ಮುಖ್ಯವಾಹಿನಿಗೆ ತೋರಿಸಿದ್ದಾರೆ, ಎಲ್ಲರಿಗೂ ಗೊತ್ತಾಗಲಿ ಅಂತ. ಇದೇ ರೀತಿ ಆದ್ದರಿಂದನೇ ನಮಗೆ ಬಿರ್ಸಾ ಮುಂಡಾ ಯಾರು ಅಂತ ಈಗ ಗೊತ್ತಾಗ್ತಾ ಇರೋದು, ಇಲ್ಲಾಂದರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ನಮ್ಮ ಪಂಚಾಯತಿ ಅಂಬ್ಲಿಕಲ್ ಪಂಚಾಯತಿ 2 ಪಂಚಾಯತಿ ನಮ್ಮ ತಾಲೂಕಲ್ಲಿ ಗುರುತಿಸಿದ್ದಾರೆ ಸೆಂಟ್ರಲ್ ಗೌರ್ಮೆಂಟಿಂದ. ಅಂದರೆ ನಾವು ಅದು ಅರ್ಥ ಮಾಡ್ಕೋಬೇಕು ಎಷ್ಟು ನಮ್ಮ ಈ ಸಮುದಾಯಗಳನ್ನು ಗುರುತಿಸಿದ್ದಾರೆ ಈ 10, 15, 20 ವರ್ಷದಿಂದ. ಅದಕ್ಕೆ ಮುಂಚೆ ಕೂಡ ಇತ್ತು, ಎಲ್ಲ ಸರ್ಕಾರ ಗುರುತಿಸಿದ್ರು, ಅದನ್ನು ಬೆಳಕಿಗೆ ಬರ್ತಾ ಇಲ್ಲ ಅಷ್ಟೇ. ಅವರನ್ನು ಮೋದಿಯವರು ಈ ಬಿರ್ಸಾ ಮುಂಡಾ ಕೂಡ ಎಲ್ಲೋ ಮೂಲೆ ಗುಂಪಾಗಿದ್ದವ್ರನ್ನ ಗುರುತಿಸಿ ಆ ಒಂದು 4 ಜಿಲ್ಲೆಗಳಲ್ಲಿ ಅವರಿಗೆ 4 ಜಿಲ್ಲೆಗಳಲ್ಲಿ ಏನೇನು ಸ್ಪೆಷಲ್ ಪ್ರಾವಿಷನ್ ಬೇಕು ಅವ್ರಿಗೆ ಎಲ್ಲ ಹಕ್ಕುಗಳನ್ನು ಈ ಸಮುದಾಯಗಳಿಗೆ ಅವ್ರಿಗೆ ಒದಗಿಸ್ಕೊಟ್ಟು ಅವರು 150 ವರ್ಷದ ಹಿಂದೆ ಮಾಡಿದ್ದ ಒಂದು ದೇಶದ ತ್ಯಾಗ ಬಲಿದಾನ ಇವತ್ತು ಫಲಿಸಿದೆ ಅಲ್ಲಿ ನಮ್ಮ ಒರಿಸ್ಸಾ ಅದಲ್ಲಿ. ಇದೊಂದು ಅವ್ರ ಸಣ್ಣ ವಿಷಯ ಏನಂದರೆ, ರಾಂಚಿನಲ್ಲಿ ಬ್ರಿಟಿಷ್ ಅವರು ವಿರುದ್ಧ ಹೋರಾಟ ನಡೆಸ್ತಾ ಇದ್ದಾಗ ರಾಂಚಿ ಜೈಲಿಗೆ ಎತ್ಕೊಂಡು ಹೋಗಿ ಹಾಕಿದ್ರಂತೆ. ಆ ಜೈಲಲ್ಲೂ ಕೂಡ ಜೈಲಲ್ಲಿ ಕೂಡ ಗೋಡೆ ಮೇಲೆ ಬರಿತಾ ಇದ್ರಂತೆ, ನನ್ನ ದೇಶ ನನ್ನ ಉಸಿರು ನನ್ನ ಕಾಡಿನ ಜನ ನನ್ನ ಉಳಿಸ್ಬೇಕು ಅಂತ ಅವರು ಸ್ಲೋಗನ್ ಬರಿತಾ ಇದ್ರಂತೆ. ಅಷ್ಟು ಒಳ್ಳೆಯ ಸಾಧನೆ ಅಂದರೆ ದೇಶದ ಅಭಿಮಾನಿ, ದೇಶ ಪ್ರೇಮಿ, ದೇಶದ ಬಲಿದಾನ ಕೊಟ್ಟಿರೋದ್ರಿಂದ ಇವತ್ತು ನಾವು ನೆನೆಸ್ಕೊಳ್ತಾ ಇದ್ದೀವಿ. ಅವರು ಸ್ವತಂತ್ರ ಹೋರಾಟಗಾರರಾಗಿದ್ದಾಗ ನಾವು ಯುವಕರು 20 ವರ್ಷ 25 ವರ್ಷ 30 ವರ್ಷಕ್ಕೆಲ್ಲ ಇಷ್ಟೆಲ್ಲ ನಾವು ಡ್ರಗ್ಸ್ ಅಡಿಕ್ಷನ್ ಆಗೋದು, ಇದೆಲ್ಲ ನಾವು ಶಿಕ್ಷಣ ಪಡೆದಿರ ಸರಿಗ ಓದ್ತೀರಾ, ನಾವು ತಂದೆ ತಾಯಿ ಮಾತು ಕೇಳ್ತೀರಾ ನಾವು ಹೋಗ್ತಾ ಇದ್ರೆ ನಮ್ಮ ದೇಶ ನಶೆಮುಕ್ತನೂ ಆಗಲ್ಲ, ಅದು ನಾವು ಪರಿಪೂರ್ಣ ಮಾಡೋಕ್ಕಾಗಲ್ಲ. ಅದಕ್ಕೆ ನಶೆಮುಕ್ತ ಮಾಡಬೇಕಂದ್ರೆ ಎಲ್ಲ ಜ್ಞಾನ ಬರಬೇಕು. ಅಂದರೆ ಫಸ್ಟ್ ಶಿಕ್ಷಣ ಓದಬೇಕು. ಶಿಕ್ಷಣ ಅಂದರೆ ಎಲ್ಲಿ ಏನು ಮಾಡಿದ್ದಾರೆ, ನಮ್ಮ ಪಂಚಾಯತಿಯಲ್ಲಿ ಏನು ನಡೀತಾ ಇದೆ, ಏನು ಸೌಲಭ್ಯಗಳಿದೆ ಅವೆಲ್ಲ ತಿಳೋದಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರುಗಳಿದ್ದಾರೆ. ಆ ಸದಸ್ಯರುಗಳ ಜೊತೆ ಹೋಗಿ ಪ್ರತಿ ಊರವರು ಕೇಳಬೇಕು, ಸ್ವಾಮಿ ನಮಗೇನಿದೆ ನಮ್ಗೆ ಒದಗಿಸ್ಕೊಡಿ, ನಾವು ನಿಮ್ಮ ಜೊತೆ ಇರ್ತೀವಿ, ನಮ್ಮ ಊರು ಸ್ವಚ್ಛವಾಗಿರಬೇಕು. ಸ್ವಚ್ಛ ಭಾರತ್ ಮಿಷನ್ನಲ್ಲೂ ಕೂಡ ಇವತ್ತೊಂದು ದಿವಸ ಡೈಲಿ ವೀಕ್ಲಿ ಒಂದೊಂದು ದಿವಸ ಒಂದೊಂದು ಊರಿಗೆ ಹೋಗುತ್ತೆ ಸ್ವಚ್ಛ ಭಾರತಕ್ಕೆ. ಇದು ಏನಕ್ಕೆ ಮಾಡ್ತಿದ್ದಾರೆ ಅಂದರೆ ಪ್ರತಿಯೊಬ್ಬರು ನಾವು ಚೈತನ್ಯರಾಗಬೇಕು,
ನಮ್ಮ ದೇಶಕ್ಕೆ ಯಾರು ಏನು ಬಲಿದಾನ ಕೊಟ್ಟಿದ್ದಾರೆ ಅವರನ್ನು ನಾವು ಸ್ಫೂರ್ತಿ ತಗೊಂಡು ದೇಶವನ್ನು ಸ್ವಚ್ಛತೆ ಕಡೆಗೆ ಹೋಗಿ ಸ್ವಚ್ಛತೆ ಮತ್ತು ಶಿಕ್ಷಣ ಇವು ತುಂಬ ಇಂಪಾರ್ಟೆಂಟು. ಅದಾದಮೇಲೆ ಏನಾದರೂ ನಮ್ಗೆ ತೊಂದರೆ ಆದಾಗ ಹೋರಾಟ ಬರುತ್ತೆ, ಪ್ರತಿಭಟನೆ ಮಾಡಬೇಕು. ಅದಕ್ಕೆ ಬಿರ್ಸಾ ಮುಂಡಾ ಅವ್ರನ್ನ ಸ್ಫೂರ್ತಿಯಾಗಿ ತಗೊಂಡು 150 ವರ್ಷ ಆದರೂ ಕೂಡ ನಾವು ಇವತ್ತೊಂದು ದಿವಸ ಸ್ಮರಣೆ ಮಾಡ್ತಾ ಇರೋದು, ಅದು ನಮ್ಮ ಪಂಚಾಯಿತಿಯಲ್ಲಿ ವಿಶೇಷವಾಗಿ ಮಾಡ್ತಾ ಇದ್ದೀವಿ ಅಂದರೆ ತುಂಬ ಸಂತೋಷವಾಗುತ್ತೆ. ಇಷ್ಟು ಹೇಳಿ ಮುಗಿಸ್ತಾ ಇದ್ದ ನನ್ನ ಮಾತು. ಜೈ ಹಿಂದ್, ಜೈ ಭಾರತ್.